ಕನ್ನಡವೇ ಉಸಿರು, ಕನ್ನಡವೇ ಬದುಕು ಅಂದರು ಅಂದಿನ ಕನ್ನಡಿಗರು. ಕನ್ನಡವನ್ನೇ ಕನ್ನಡಕ ಮಾಡಿಕೊಂಡು ಕನ್ನಡದ ಬಗ್ಗೆ ಮಾತನಾಡುವರಯ್ಯ ಎಂದು. ಹುಕ್ಕೇರೀಶ ಕನ್ನಡವನ್ನು ಕನ್ನಡಕ ಮಾಡಿಕೊಳ್ಳದೆ ಕಣ್ಣಾಗಿಸುವಂತೆ ಮಾಡಯ್ಯ. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ತಾಯಿ ಭುವನೇಶ್ವರಿಯಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕನ್ನಡ ದೀಕ್ಷೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಧುನಿಕ ವಚನಕಾರರಾಗಿ ಗಡಿನಾಡಿನಲ್ಲಿ ಕನ್ನಡದ ಕಾವಲುಗಾರರಾಗಿ ತಮ್ಮ ಮಠವನ್ನೇ ಕನ್ನಡ ಮಠವನ್ನಾಗಿ ಮಾರ್ಪಡಿಸಿರುವ ಅಥಣಿ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಹುಶಃ ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತೇವೆ. ಕನ್ನಡದ ಬಗ್ಗೆ ಏನೆಲ್ಲ ಮಾಡ್ತೀವಿ ಅನ್ಕೊಂಡು ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತೇವೆ. ಆದರೆ ಕನ್ನಡಕ್ಕಾಗಿಯೇ ತನ್ನನ್ನು ತಾನು ಸಮರ್ಪಿಸಿಕೊಂಡು ನನಗೆ ಏನು ಮೊದಲು ಅಂತಂದ್ರೆ ನನಗೆ ಕನ್ನಡ ಮೊದಲು, ಕರ್ನಾಟಕ ಮೊದಲು ಅಷ್ಟೇ ಅಲ್ಲ, ನಮ್ಮ ಜನ ಕೇವಲ ಭಾಷೆಯಿಂದ ಅಷ್ಟೇ ಅಲ್ಲ, ಅವ್ರ ಬದುಕು ಕೂಡ ಚೆನ್ನಾಗಿರಬೇಕು ಅನ್ಕೊಂಡು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಅಪರೂಪವಾದ ಕಾರ್ಯವನ್ನು ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರಿಗೂ ಕೂಡ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡರನ್ನ ನಾವು ಬೆಳಗಾವಿ ಜಿಲ್ಲೆಯ ಸಮಸ್ತ ಕನ್ನಡಿಗರು ಒಮ್ಮೆ ಕೈ ಮೇಲ್ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿ. ಯಾಕಂತಂದ್ರೆ ಬಹುಶಃ ಅವರು ತಮಗೋಸ್ಕರ ಬಹಳಷ್ಟು ಸಮಯವನ್ನ ಕಳೆಯೋದಿಲ್ಲ. ಕನ್ನಡಕ್ಕಾಗಿ, ಕನ್ನಡ ಜನರಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ. ಇನ್ನೂ ಒಂದು ಮುಂದುವರೆದ ಮಾತು ಹೇಳಬೇಕು ಅಂತಂದ್ರೆ, ಬಹಳಷ್ಟು ಜನ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಿರ್ತಾರೆ. ಆದರೆ ನಾರಾಯಣಗೌಡರು ಹುಟ್ಟು ಹಬ್ಬ ಅದು ಹೇಗಾಗಿತ್ತು ಅಂತಂದ್ರೆ, ಇವತ್ತು ಕೇವಲ ಗಾಯನ ಹಾಡು ಅಂತಂದ್ರೆ ದೊಡ್ಡ ದೊಡ್ಡ ಕವಿಗಳು ಬರೆದಿದ್ದು ಮಾತ್ರ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಜಾನಪದ ಉಳಿಬೇಕು, ಜಾನಪದ ಬೆಳಿಬೇಕು ಅನ್ಕೊಂಡು ತಮ್ಮ ಹುಟ್ಟು ಹಬ್ಬವನ್ನ ಜಾನಪದ ಜಾತ್ರೆಯನ್ನಾಗಿ ಮಾಡಿ ಅಲ್ಲಿ ಬಂದಿರುವಂತ ಬಹಳ ಬಹುಶಃ ಆ ಬಡ ಕಲಾವಿದ ಅವನು ಹೇಳಿದ ವಯಸ್ಸು ಬಹುಶಃ 92 ವಯಸ್ಸಾಗಿತ್ತು. ಅವ್ರು ಹೇಳಿದ್ರು, ನಾನು ಬಹಳಷ್ಟು ದಿನ ನನ್ನನ್ನು ತೊಡಗಿಸಿಕೊಂಡು ಜಾನಪದದಲ್ಲಿ ಕಳೆದಿದ್ದೇನೆ, ಆದ್ರೆ ನಾನು ಯಾರೂ ನೋಡಿಲ್ಲ. ಆದ್ರೆ ಇವತ್ತು ನಾರಾಯಣಗೌಡರು ಕರೆದು ನನಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟರು. ಅಷ್ಟೇ ಅಲ್ಲ, ಆ ಕಲಾವಿದನ ಮಾತನ್ನ ಕೇಳಿ ಹೇಳಿದ್ರು, ಯಾವತ್ತು ಕೂಡ ಕನ್ನಡದ ಕಲಾವಿದರು ಬಡವರಲ್ಲ, ಕನ್ನಡದ ಕಲಾವಿದ ಯಾವತ್ತು ಕೂಡ ಶ್ರೀಮಂತನಾಗೇ ಇರಬೇಕು ಅನ್ಕೊಂಡು ಅವರು ಬೆಂಗಳೂರಿನೊಳಗೆ ಒಂದು ಸೈಟ್ ತಗೊಂಡು ಮಣಿ ಕಟ್ಟಿಸುವ ಕೆಲಸವನ್ನ ನಾರಾಯಣಗೌಡರು ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಬಹಳಷ್ಟು ಜನ ಮಾತಾಡ್ತಾರೆ, ಆದ್ರೆ ಮಾತಿನಂತೆ ನಡೆಯೋದಿಲ್ಲ. ಆದ್ರೆ ನಾರಾಯಣಗೌಡರು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಆ ಪ್ರತಿಜ್ಞಾ ವಿಧಿಯೊಳಗೆ ನಮಗೆ ಕೈ ಸೋಲಾಕತ್ತಿದ್ದು ನಾವು ನೋಡಿದೇವೆ. ಇಲ್ಲಿ ಬಿಡ್ರಿ ಬುದ್ಧಿ ಅಂದ್ರೆ ಅವರು, ನಾಂದೆ ಪುಣ್ಯಾತ್ಮ, ಕನ್ನಡಕ್ಕಾಗಿ ನಿನ್ನನೇ ನೀನು ಸಮರ್ಪಿಸಿಕೊಂಡೀಯ, ನಾವೇನಾದ್ರೂ ಕೈ ಕೆಳಗೆ ಬಿಟ್ರೆ ಹೇಗೆ ಅನ್ಕೊಂಡು ಮತ್ತೆ ಕೈ ಮೇಲೆ ಎತ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಈ ಕೈ ಹಿಂಗೂ ಇರ್ತದೆ, ಈ ಕೈ ಹಿಂಗೂ ಇರ್ತದೆ, ಈ ಕೈ ಹಿಂಗೂ ಇರ್ತದೆ. ಅಪ್ಪತೆಪ್ಪಿ ಕನ್ನಡಕ್ಕಾಗಿ ಯಾರಾದ್ರೂ ದ್ರೋಹವನ್ನು ಬಗೆದ್ರು ಕೈ ಹಿಂಗೂ ಇರ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಕನ್ನಡವನ್ನ ಜೀವವಾಗಿಸಿಕೊಂಡಿರ್ತಕ್ಕಂಥ ನಾರಾಯಣಗೌಡರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವರು ಕನ್ನಡದ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡದ ದೀಕ್ಷೆಯನ್ನು ತೆಗೆದುಕೊಂಡು ನಮ್ಮ ಬದುಕು ಹೆಂಗಿರ್ಬೇಕಂತಂದ್ರೆ, ನೀನ್ ಯಾರು ಅಂತಂದ್ರೆ ನಾನು ಮೊದಲು ಕನ್ನಡಿಗ. ನೀವು ಹೇಳ್ರಿ, ಜೋರು ಹೇಳಿ, ನೀನ್ ಯಾರು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ನಾನು ಮೊದಲು ಕನ್ನಡಿಗ. ಹೇಳಿ, ನಾನು ಮೊದಲು ಕನ್ನಡಿಗ.
ಆಮೇಲೆ ಏನಾದರೂ ಆಗಿ ನಂದೇನೋ ಅಭ್ಯಂತರ ಇಲ್ಲ. ಆ ನಿಟ್ಟಿನೊಳಗೆ ನಾರಾಯಣಗೌಡರು ಅಂತ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ಕಾರ್ಯಕ್ರಮವನ್ನ ಉದ್ಘಾಟಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಬರಬೇಕಾಗಿತ್ತು. ಆದರೆ ಅವರ ಸ್ಥಾನವನ್ನ ತುಂಬಿ ನಿನ್ನೆ BDCC ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಆಗಮಿಸಿ ರಾಹುಲ್ ಜಾರಕಿಹೊಳಿ ಅವರು, ಬಹುಶಃ ಒಂದು ಮಾತು ಹೇಳ್ತೀನಿ ನಿಮಗೆ, ನಾನು ಅವ್ ಬಹಳ ಚಿಕ್ಕ ವಯಸ್ಸಿನಿಂದನೂ ನೋಡ್ಕೊಂತ ಬಂದೀವಿ. ನಾ ಸ್ವಾಮೀಜಿಗೆ ಹೇಳಿದೆ ಅವ್ರ ಮಾತು, ಯಾಕಂದರೆ ಮಾತು ಯಾವತ್ತು ಕೂಡ ಮತ್ತೊಬ್ಬರನ್ನ ಮನಸೂರಿಗೊಳ್ಳುವಂತ ಆಗ್ಬೇಕು. ಬಹುಶಃ ಆ ನಿಟ್ಟಿನೊಳಗೆ ತಂದೆಯಂತೂ ಕೂಡ ಮಗ ಇವತ್ತು ನಾನು ಕನ್ನಡಕ್ಕಾಗಿ ಕರುನಾಡಿಗಾಗಿ ನಾನು ಸಮರ್ಪಿಸಿಕೊಂಡಿದ್ದೇನೆ ಅನ್ನುವ ಅದ್ಭುತವಾದ ಮಾತುಗಳನ್ನಾಡಿದ್ದಾರೆ. ಅವ್ರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿ ಅನ್ನೋ ಮಾತನ್ನ ಹೇಳ್ತಾ, ಕರವೇ ಕಾರ್ಯದರ್ಶಿಗಳು ಆಗಿ ಬಹಳಷ್ಟು ಸೇವೆಯನ್ನು ಮಾಡತಕ್ಕಂಥ ಸನ್ವೀರಪ್ಪನವರು, ಬಹುಶಃ ನಾನು ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ನಾರಾಯಣಗೌಡರಿಗೆ ಬಲಗೈ ಇದ್ದ ಹಾಗೆ ಅವರ ಜೊತೆ ಯಾವಾಗಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಿರುವ ಸನ್ವೀರಪ್ಪ ಗೌಡರಿಗೂ ಹಾಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸುರೇಶ್ ಗವಣ್ಣ ಅವರಿಗೂ, ನಮ್ಮ ಜಿಲ್ಲಾಧ್ಯಕ್ಷರಾಗಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ ದೀಪಕ್. ಯಾಕಂತಂದ್ರೆ ನಾನು ಇವತ್ತು ಅವನ ಪೂರ್ಣ ಹೆಸರು ಕರೆಯೋದೇ ಕಡಿಮೆ, ನಾವು ದೀಪು ಅಂತಾನೆ ಕರಿತಿರ್ತೀವಿ. ಅದಕ್ಕೆ ಅವನು ಯಾವಾಗಲೂ ಕೂಡ ಕರುನಾಡಿನ ದೀಪವಾಗಿ ಇರ್ಲಿ ಅಂತ ಹೇಳಿ ಮನದುಂಬಿ ಹಾರೈಸ್ತಾ, ಸಹನಾ ಶೇಖರ್ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಾನು ಜಾಸ್ತಿ ಹೊತ್ತು ಮಾತಾಡೋದು ಇಲ್ಲ. ನಿಮಗೆ ಬಹುಶಃ ಗೊತ್ತಿರಲಿ, ನನಗೆ ಕೇಳಿದ್ರು ಏನು ಸಮಯ ಇದು, 11:15 ಶುರು ಆಗ್ಬೇಕಾಗಿತ್ತು, 11:15 ಶುರು ಆಗ್ಬೇಕಾಗಿತ್ತು, 1 ಆಯ್ತು, 1:15 ಆಯ್ತು. ಎಷ್ಟಾಯ್ತು ಈಗ ಟೈಮು? ಸಾಯಂ 2:15. ನೆನಪಲ್ಲಿಟ್ಟುಕೊಳ್ಳಿ, ನಿಮಗೆ ಯಾವಾಗ ಊಟದ ಟೈಮ್ ಹಸು ಶುರು ಆಗ್ಬೇಕಾಗಿತ್ತೋ ಆವಾಗ ಕಾರ್ಯಕ್ರಮ ಶುರು ಆಗ್ಯದ. ಹೌದೋ ಅಲ್ಲೋ? ಹೌದೋ ಅಲ್ಲೋ? ಹೌದೋ ಅಲ್ಲೋ? ಹೌದಾರನ್ರಿ ಇಲ್ಲಾರನ್ರಿ? ಇದು ಉತ್ತರ ಕರ್ನಾಟಕ, ಅದರೊಳಗೆ ನೀವು ಗಟ್ಟಿ ಧ್ವನಿ ಇರಬೇಕು. ಹೌದು ಅಲ್ಲೋ? ಹೌದು, ಹೌದನೇ ಅನ್ನಿ. ಯಾಕಂದ್ರೆ ಅವ್ರು ಹೇಳಿದ್ರು ನಾರಾಯಣಗೌಡರು, ತಮ್ಮ ನಿಮ್ಮ ಹಸಿವುಗಿಂತಲೂ ಮುಖ್ಯ, 1 ದಿನ ಉಪವಾಸ ಇದ್ರೆ ಏನೂ ಆಗಂಗಿಲ್ಲ, 2:15 ಉಣ್ಣವರು 3-4 ಕೊಂಡ್ರೂ ಪರವಾಗಿಲ್ಲ, ಆದ್ರೆ ಕನ್ನಡ ಜನರಿಗೆ ನೀವು ಸಮರ್ಪಣೆ ಆಗ್ಬೇಕು ಅಂದ್ಕೊಂಡು ಹಸಿವಿನೊಳಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಿಮಗೆ ಇನ್ನೂ ಗೊತ್ತಿರಲಿ, ನಾವು ಲಿಂಗ ದೀಕ್ಷೆ ಮಾಡ್ತೀವಿ. ಲಿಂಗ ದೀಕ್ಷೆ ಮಾಡುವಾಗ ಬೆಳಗ್ಗೆ ಸ್ನಾನ ಮಾಡಬೇಕು, ಏನು ತಗೋಬಾರದು, ಹಂಗ ಬಂದು ದೀಕ್ಷೆ ತಗೋಬೇಕು ಅಂತಿರ್ತೀವಿ. ಹಂಗ ನಿಮ್ಮ ಕನ್ನಡದ ಗುರು ನಾರಾಯಣಗೌಡರು ಹೇಳಿದ್ರು, ನೀವು ಉಪವಾಸದಿಂದಲೇ ಬರಬೇಕು, ಈ ಕನ್ನಡದ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡು ಕನ್ನಡದ ದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತಂದ್ರೆ ಸಮಯ ಬಹಳ ಆಗಿರೋದ್ರಿಂದ ಇವ್ರ ಮಾತುಗಳನ್ನು ನೀವು ಕೇಳಬೇಕು. ಜೊತೆಗೆ ಒಂದು ಮಾತನ್ನ ಹೇಳ್ತೇನೆ, ನಾವಿಬ್ಬರು ಕೂಡ ಅತನಿ ಮೋಟಿಗೆ ಮಠದ ಪ್ರಭು ಚನ್ನಬಸವ ಸ್ವಾಮಿಗಳು ಮತ್ತು ನಾವು, ನಾರಾಯಣಗೌಡರು ದಿಲ್ಲಿಗೆ ಕರೆದ್ರು ಸೈ, ದಿಲ್ಲಿಗೆ ಕರೆದ್ರು ಸೈ, ಬೆಂಗಳೂರಿಗೆ ಕರೆದ್ರು ಸೈ, ಬೆಳಗಾವಿ ಕರೆದ್ರು ಸೈ, ಅಷ್ಟ ಅಲ್ಲ ಗಲ್ಲಿಗೆ ಕರೆದ್ರು ಸೈ. ಅಷ್ಟ ಅಲ್ಲ ಸ್ವಾಮಿಗಳೇ, ಕನ್ನಡದ ಈ ಕರುನಾಡಿ ಎಲ್ಲ ಗಲ್ಲಿ ಹೊಲಸಾಗ್ಯದ ಬನ್ನಿ ಅಂತಂದ್ರೆ ಇಬ್ಬರು ಕಸಬರಿಗೆ ಹಿಡ್ಕೊಂಡು ಹೊಡೆಯಲಿಕ್ಕೂ ಸೈ ಅನ್ನುವ ಮಾತನ್ನ ಹೇಳ್ತಾ, ಕನ್ನಡಕ್ಕಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಂಡಿದ್ದೇವೆ. ಇದು ಕೇವಲ ಮಾತಲ್ಲ, ಬದುಕಿನಲ್ಲೂ ಕೂಡ ಅಳವಡಿಸಿಕೊಂಡಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾ, ನಿಮಗೆಲ್ಲರಿಗೂ ಶುಭವನ್ನ ಹಾರೈಸಿ, ನಿಮ್ಮ ಬದುಕು ಕನ್ನಡ ಆಗಲಿ, ಕನ್ನಡಕ್ಕಾಗಿ ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ, ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಶಾಂತ್.